ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಬದುಕಿನ ಆಸರೆಯಾಗಿದ್ದ ಆ ಗಟ್ಟಿಗಿತ್ತಿ ಇನ್ನಿಲ್ಲ. ದೇವೇಗೌಡರ ನೆರಳಾಗಿ ದೊಡ್ಡ ಸಂಸಾರದ ಆಲದ ಮರವಾಗಿ ನಿಂತಿದ್ದ ಚೆನ್ನಮ್ಮನವರು ಇಂದು ಭಾರತ ಲೋಕಕ್ಕೆ ಪಯಣಿಸಿದ್ದಾರೆ. ಉಸಿರಾಟದ ಸಮಸ್ಯೆಯಿಂದ ಬಳಲುತ್ತಿದ್ದ 85 ವರ್ಷದ ಚೆನ್ನಮ್ಮ ಅವರು ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯುಸಿರೆಳೆದಿದ್ದಾರೆ. 1954ರ ಮೇ 25ರಂದು ದೇವೇಗೌಡರ ಕೈ ಹಿಡಿದ ಚೆನ್ನಮ್ಮ ತಮ್ಮ 7 ದಶಕಗಳ ದಾಂಪತ್ಯದಲ್ಲಿ ಎಂದಿಗೂ ಪತಿಯ ರಾಜಕೀಯದ ಮಧ್ಯೆ ಬಂದವರಲ್ಲ. ಹಾಸನದ ಮುತ್ತಿಗೆ ಹೇರೆಹಳ್ಳಿಯ ಸಾಮಾನ್ಯ ಹೆಣ್ಣುಮಗಳಾಗಿ 4 ಗಂಡು 2 ಹೆಣ್ಣು ಮಕ್ಕಳು ಸೇರಿದಂತೆ 6 ಮಕ್ಕಳ ಜವಾಬ್ದಾರಿಯನ್ನು ಒಂಟಿಯಾಗಿ ನಿಭಾಯಿಸಿದ ಆದರ್ಶ ಗೃಹಿಣಿ. ಅಂದಿನ ಕಾಲದಲ್ಲೇ SSLC ಓದಿದ್ದ ಅವರು ಕಷ್ಟ ಸುಖ ಎರಡರಲ್ಲೂ ಮಣ್ಣಿನ ಮಗನ ಬೆನ್ನೆಲುಬಾಗಿ ನಿಂತಿದ್ದರು. ಕಳೆದ ಬುಧವಾರ ಉಸಿರಾಟದ ಸಮಸ್ಯೆ ತೀವ್ರಗೊಂಡಿದ್ದರಿಂದ ಅವರನ್ನು ಮಣಿಪಾಲ್ ಆಸ್ಪತ್ರೆಯ ICUಗೆ ದಾಖಲಿಸಲಾಗಿತ್ತು. ವೈದ್ಯರ ಸತತ ಪ್ರಯತ್ನದ ಹೊರತಾಗಿಯೂ ಅವರು ಜವರಾಯನ ಕರೆಗೆ ಒಗ್ಗೊಟ್ಟಿದ್ದಾರೆ. ತಮ್ಮ ತಾಳ್ಮೆ ಮತ್ತು ತ್ಯಾಗದಿಂದಲೇ ಇಡೀ ಕುಟುಂಬವನ್ನು ಮುನ್ನಡೆಸಿದ್ದ ತಾಯಿಯ ಅಗಲಿಕೆಯಿಂದ ಕುಮಾರಸ್ವಾಮಿ, ರೇವಣ್ಣ ಸೇರಿದಂತೆ ಇಡೀ ಕುಟುಂಬ ಹಾಗೂ ಅಭಿಮಾನಿಗಳು ಕಂಬನಿ ಮಿಡಿಯುತ್ತಿದ್ದಾರೆ.